ಮಂಜುನಾಥ ದೇವರ ಪದತಳದಲ್ಲಿ ನಡೆಯುವಂಥ ಅಷ್ಟಾಹ. ಇವತ್ತು ಈ ಅಷ್ಟಾಹಕ್ಕೆ ಮತ್ತು ಪುಷ್ಟಿಯಾಗಿ ಪ್ರಬಲತೆಯನ್ನು ಕೊಡುತ್ತಾ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮಗೆ ಸಹಕಾರ ನೀಡ್ತಾ ಇದೆ. ಸಗ್ಗಟ್ಟು ಲಕ್ಷ್ಮೀನಾರಾಯಣರಾಯರ ಶತಮಾನೋತ್ಸವ ಕಾರ್ಯಕ್ರಮ ಭಾಳ ವಿಜೃಂಭಣೆ ಜರುಗಿತು. ಅವರು ಕೂಡ ನಮ್ಮ ಜೊತೆ ಸೇರ್ತಾ ಇದ್ದಾರೆ. ಅವರ ಸಂಸ್ಥೆ ವತಿಯಿಂದ ತದರಾಗಿದ್ದೀವಿ. ಅವರು ಬಂದಿದ್ದರೆ ವೇದಿಕೆ ಬರಬೇಕು ಅಂತ ವಿನಂತಿಸಿದ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮುಂದುವರಿಸ್ತಾ ಇದ್ದೀವಿ. ಸರಿ ನೆನಪಾಗ್ತಾ ಇದೆ, 26 ವರ್ಷಗಳ ಹಿಂದೆ ಸರಯು ಬಾಲಯಕ್ಷಗಂಧ ಕದ್ರಿ ಶ್ರೀ ಮನ್ಮಹಾರಥೋತ್ಸವದ ಪುಣ್ಯಕಾಲದಲ್ಲಿ ಮಂಜುನಾಥ ದೇವರು ರಥಾರೋಹಣ ಆಗಿ ಎದುರು ಆಸೀನರಾಗಿ ವಿಜೃಂಭಣೆಯಿರುವಾಗ ಇಲ್ಲಿ ಆರಂಭವಾದದ್ದು ಮಧ್ಯಾಹ್ನದ ಹೊತ್ತಿಗೆ ಮಕ್ಕಳ ಒಂದು ಮೇಳ. ತದನಂತರ ಬೇರೆ ಬೇರೆ ಸಾಧನೆಯನ್ನು ಮಾಡಿಕೊಂಡು ಇದರ ನಿರ್ದೇಶಕರಾದಂತಹ ಗುರುಗಳಾದಂತಹ ರವಿ ಅಲಿವರಾಯರು ಇದನ್ನು ಮುಂದುವರಿಸಿ ಈಗ ಬಹಳ ಚೆನ್ನಾಗಿ ಸಮಾಜಕ್ಕೆ ನೀಡ್ತಾ ಇದ್ದಾರೆ. ವಿದ್ಯಾಶರ್ಮ ಅವರು ಕೂಡ ಇದರ ವೇದಿಕೆ ಬರಬೇಕು. ಹಾಗೆ ಸಕ್ಕಟ್ಟಿನವರು ನಮ್ಮ ಜೊತೆ ದೇವಸ್ಥಾನದ ಬಳಿಗೆ ಬಂದೇನೆಂದರೆ ದಯವಿಟ್ಟು ಹೊಸ ವೇದಿಕೆ ಕಾರ್ಯಕ್ರಮವನ್ನು ನೆರವೇರಿಸುವುದರೊಂದಿಗೆ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ. 2ನೇ ದಿವಸದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಸಜ್ಜನ ಬಂಧುಗಳನ್ನು ಹಾರ್ದಿಕವಾಗಿ ಸ್ವಾಗತಿಸಬೇಕು ಅಂತ ರವಿ ಅಲಿವರಲ್ಲಿ ವಿನವಿಸ್ತಾ ಇದ್ವಿ. ರವಿ ಅಲಿವರ ಮೊದಲ ವೇಷ ಆದ ಕಾರಣ ವೇಷ ಹಾಕಿದ್ದಾರೆ, ಆದರೆ ಹಿಮ್ಮೇಳದಲ್ಲಿ ಎಲ್ಲರನ್ನು ಸ್ವಾಗತಿಸಬೇಕು ಅಂತ ವಿನಿಸ್ತಾ ಇದ್ದೀವಿ. ಬಂಧುಗಳೇ, ಸರಯು ಬಾಲಯಕ್ಷ ವೃಂದ ತನ್ನ 25ನೇ ವರ್ಷವನ್ನು ಪೂರೈಸಿ ಇದೀಗ 26ನೇ ವರ್ಷದ ಸಪ್ತಾಹವನ್ನು ಮತ್ತು ಶ್ರೀ ಕ್ಷೇತ್ರ ಕದ್ರಿ ಮಂಜುನಾಥ ಸನ್ನಿಧಿಯಲ್ಲಿ ತನ್ನ 10ನೇ ವರ್ಷದ ಸಪ್ತಾಹ ಇದು ನಡೆಸ್ಕೊಂಡು ಬರ್ತಾಯಿದ್ದೇವೆ. ನಿನ್ನೆ ಆರಂಭವಾಗಿ ಇವತ್ತು 2ನೇ ದಿವಸಕ್ಕೆ ಕಾಲಿರಿಸಿದ್ದೇವೆ. ಇವತ್ತು ಹವ್ಯಾಸಿ ರಂಗಭೂಮಿಯನ್ನು ಆಳಿದ ಮತ್ತು ಯಕ್ಷಗಾನ ಹಿಮ್ಮೇಳದ ಬಗ್ಗೆ ಇದಮಿತ್ತಮ್ ಅಂತ ಹೇಳುವಂಥ ಸಾಮರ್ಥ್ಯ ಇರುವ ಕಟೀಲ್ ಮುರಳೀಧರ ಭಟ್ರ ಸನ್ಮಾನದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಹೀಗೆ ಈ ಒಂದು ಸನ್ಮಾನ ಕಾರ್ಯಕ್ರಮದ ಬಳಿಕ ಮೀನಾಕ್ಷಿ ಕಲ್ಯಾಣ ಅಂತ ಕಥಾನಕ ನಿಮ್ಮ ಮುಂದೆ ಪ್ರದರ್ಶಿಸಲ್ಪಡ್ತದೆ. ನಿನ್ನೆ ಯಕ್ಷ ಸ್ನೇಹ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಕೊಂಚಾಡಿ ಇವರಿಂದ ದಕ್ಷಾಧ್ವರ ಎನ್ನುವ ತಾಳಮದ್ದಲೆ ಮತ್ತು ಸಭಾ ಕಾರ್ಯಕ್ರಮ ಹಾಗೂ ನಿನ್ನೆ ವಿಕ್ಟರ್ ಅಂದ್ರಾದೆ ಅವರಿಗೆ ಸನ್ಮಾನ ಮಾಡಿದ್ವು. ಈ 26ನೇ ವರ್ಷದ ಪ್ರಥಮ ಸನ್ಮಾನ ನಿನ್ನೆ ಅವರಿಗೆ ಸಂದಿತು. ಇವತ್ತು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು ನಮ್ಮೊಂದಿಗೆ ಇದ್ದಾರೆ. ಯಕ್ಷಗಾನದ ಬಗ್ಗೆ ಹಲವಾರು ಪುಸ್ತಕಗಳನ್ನು ಬರೆದು ಅನೇಕ ಪುಸ್ತಕಗಳು ಅವರ ಮಕ್ಕಳಿಗೆ ಪಠ್ಯವಾಗಿ ಬೋಧಿಸಲ್ಪಡ್ತದೆ. ಒಬ್ಬ ಇಂಗ್ಲೀಷ್ ಅಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದು ಯಕ್ಷಗಾನದಲ್ಲಿ ಒಬ್ಬ ಶ್ರೇಷ್ಠ ವಿದ್ವಾಂಸರಾಗಿ ಮೆರೀತಾ ಇದ್ದಾರೆ. ಯಕ್ಷಗಾನ ಕ್ಷೇತ್ರ ಮಾತ್ರ ಅಲ್ಲ, ಯಾವ ರಂಗದಲ್ಲಿ ಕೂಡ ಹೀಗೆ ಎಂದು ಹೇಳಬಲ್ಲಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು ನಮ್ಮ ಸರಯುವನ್ನು ಭಾಳ ಕಾಲದಿಂದಲೂ ಬೆಂಬಲಿಸ್ತಾ ಬಂದವರು. ಪ್ರತಿ ಸಲವೂ ನಾವು ಅವರನ್ನು ಚರ್ಚಿಸಿ ನಮ್ಮ ಮಾರ್ಗದರ್ಶಕರನ್ನಾಗಿ ಸ್ವೀಕಾರ ಮಾಡಿಕೊಂಡೇ ಕಾರ್ಯಕ್ರಮಗಳಿಗೆ ಮುಂದೆ ಹೋಗೋರು. ಅಂಥ ವಿದ್ವಾಂಸರನ್ನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನೀನು ದಶಾಲ್ ಪೂಜಾರಿಯವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಶಾಲ್ ಪೂಜಾರಿ. ಹಾಗೆ ನಮ್ಮೊಂದಿಗೆ ಹಿರಿಯ ಮದ್ಲೆಗಾರರು ಪದ್ಯಾಣ ಶಂಕರನಾರಾಯಣ ಭಟ್ರವರು ಪುತ್ತೂರಿನಿಂದ ನಮ್ಮ ಕಾರ್ಯಕ್ರಮಕ್ಕಾಗಿಯೇ ಬಂದವರು. ನಾವು ಅವರನ್ನು ನಮ್ಮ ಇವತ್ತು ನಿನ್ನೆ ಅಲ್ಲ ಲಾಗಾಯತನ ವರ್ಷದಿಂದ ಕೂಡ ನಮ್ಮ ಮಕ್ಕಳನ್ನು ಬಂದು ಹರಸಿಕೊಂಡು ನಮಗೆ ಪ್ರೋತ್ಸಾಹವನ್ನು ನೀಡುತ್ತಾ ಒಬ್ಬ ಶ್ರೇಷ್ಠ ಮದ್ಲೆಗಾರರಾಗಿ ಮಕ್ಕಳನ್ನು ನಿರ್ದೇಶನ ಮಾಡ್ತಾ ನಮಗೆ ಅಣ್ಣ ತಮ್ಮಂದರಿಬ್ಬರ ಮೇಲೆ ಕೂಡ ಅವರಿಗೆ ಅತ್ಯಂತ ಒಲವು ಪ್ರೀತಿ. ಯಾವಾಗ ನೋಡಿದ್ದರೂ ನಾವು ಕರೆದಾಗ ಖಂಡಿತ ಬರ್ತಾರೆ. ಹೋದ ವರ್ಷವೂ ಕೂಡ 3-4 ದಿವಸ ನಮ್ಮ 15 ದಿವಸಗಳ ಕಾರ್ಯಕ್ರಮದಲ್ಲಿ ಬಂದು ಸಹಕಾರ ಕೊಟ್ಟಿದ್ದಾರೆ. ಈ ಬಾರಿಯೂ ಕೂಡ 1-2-3 ದಿವಸ ನಮ್ಮೊಂದಿಗೆ ಇರ್ತೇನೆ ಅಂತ ಹೇಳಿದ್ದಾರೆ. ಆ ಪ್ರೀತಿಗೆ ಅವರನ್ನು ತಲೆಬಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಹೃತ್ವಿ ಕುಮಾರಿ ಹೃತ್ವಿ ಅವರು ಶಾಲು ಹಾಕಿ ಗೌರವಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಕೃತಿ ಗುರುಗಳ ಶಿಷ್ಯರಿಂದ ಶಾಲು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದೆ. ಹಾಗೆ ಇನ್ನೊಬ್ಬರು ನಮ್ಮ ಆತ್ಮೀಯರಾದಂಥ ದೇವಕಾನ ವೇಷಭೂಷಣದ ಜೊತೆಯಲ್ಲಿ ಹೆಜ್ಜೆ ಹಾಕುತ್ತಿರುವಂಥ ಕೋಳಿಯೂರು ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಹೊಂದಿದಂಥ ಶ್ರೀ ಗೋಪಾಲಕೃಷ್ಣ ಭಟ್, ನಮ್ಮ ನೆರೆಯ ಊರು ವರ್ಕಾಡಿಗೆ ನೆರೆಯ ಗ್ರಾಮ, ಅಲ್ಲಿ ನಮ್ಮೊಂದಿಗಿರುವವರು ಹುರಿಯ ಆ ಪ್ರದೇಶಕ್ಕೆ ಯಕ್ಷಗಾನ ಕ್ಷೇತ್ರಕ್ಕೆ ಸೇರಿದವರು ಕೂಡ. ಯಕ್ಷಗಾನ ವೇಷಭೂಷಣಗಳ ತಯಾರಿ ಮತ್ತು ಅದನ್ನೊಂದು ಮಕ್ಕಳಿಗೆ ತೊಡಿಸುವ ದೃಷ್ಟಿಯಲ್ಲಿ ತುಂಬ ಕೆಲಸ ಮಾಡಿದ ಒಬ್ಬ ಸಾಧಕ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು
ಸುಧಾಕರಾಯರು ಶಾಲೆ ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ತೇನೆ. ಯಾಕಂದರೆ ಸುಧಾಕರಾಯರು ಕೂಡ ಒಬ್ಬ ಶಾಲೆಯ ಸಂಚಾಲಕರು ಮತ್ತು ನಿವೃತ್ತ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದವರು. ಶಿಕ್ಷಕರಿಂದ ಶಿಕ್ಷಕರಿಗೆ ಗೌರವ ಅರ್ಪಣೆ ಸಲ್ತಾ ಇದೆ. ಅದೇ ರೀತಿ ನಮ್ಮೊಂದಿಗೆ ಇರುವವರು ನಮ್ಮ ಹಿರಿಯ ಅಕ್ಕ ವನಜಕ್ಕ. ಅವರು ಕೂಡ ಶಂಕರಣ್ಣನೊಟ್ಟಿಗೆ ಯಾವಾಗಲೂ ಬಂದು ನಮಗೆ ಅತ್ಯಂತ ಪ್ರೀತಿಪೂರ್ವಕವಾದಂಥ ಒಂದು ಆಶೀರ್ವಾದವನ್ನು ಮಾಡುವವರು. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ ಪೂರ್ಣಿಮಾ ಪ್ರಭಾಕರ್ ರಾವ್ ಅವರು ಬಂದು ವೇದಿಕೆ ಬಂದು ಅವರಿಗೆ ಶಾಲ್ನ ಗೌರವ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ವಿದ್ಯಾದೀಪಕ್ ಶರ್ಮಾ ಅವರು ನಿನ್ನೆಯಿಂದ ನಮ್ಮ ಜೊತೆಯಲ್ಲಿದ್ದಾರೆ. ಒಂದು ವಿಶೇಷ ನಿವೇಶದಲ್ಲಿ ನಮ್ಮ ತಂಡವನ್ನು ಬೆಂಬಲಿಸ್ತಾ ಬರ್ತಾ ಇದ್ದಾರೆ. ಅವರಿಗೆ ನಿತ್ಯಶ್ರೀ ಪೂಜಾರಿ ಅವರು ಶಾಲು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ನಮ್ಮ ಸುಧಾಕರ್ ರಾಯರು ನಮ್ಮ ಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾಗಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಮಧುಸೂದನ ಲೇವರಾಯರ ಯೂಟ್ಯೂಬ್ನ ಮುಖಾಂತರ ಪ್ರಸರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಎಲ್ಲ ಬಂಧುಗಳನ್ನು ಕೂಡ ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ದೇವಸ್ಥಾನದ ಆಸುಪಾಸಲ್ಲಿರುವ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳನ್ನು ಧರ್ಮಾಭಿಮಾನಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಕದ್ದನ ಮಂಜುನಾಥ ಸ್ವಾಮಿ ಎಲ್ರಿಗೂ ಅನುಗ್ರಹಿಸಲಿ ಅಂತ ಕೇಳಿಕೊಳ್ಳುತ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರ್ತಾ ಇದ್ದೇವೆ. ಡಾಕ್ಟರ್ ಜೋಶಿ ಅವರು. ನಮಸ್ತುಂಗ ಶಿರಶುಂಬಿ ಚಂದ್ರಚಾಮರಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂಭವೇ ಸರ್ವಶಾಸ್ತ್ರಾರ್ಥ ತತ್ವಜ್ಞಂ ಮತ್ತದುರ್ಜನ ಶಾಸಕಂ ಸರ್ವಲೋಕ ಗುರುಂ ವಂದೇ ರಾಮಂ ಪರಶುಧಾರಿಣಂ. ಕಲೆಗೆ ಆಶ್ರಯವಾಗಿ ಸ್ವತಃ ಕಲೆಯಲ್ಲಿ ಲೋಕಗುರುವಾಗಿರುವ ಮಂಜುನಾಥನ ಸಾನ್ನಿಧ್ಯ, ಪ್ರಪಂಚದ ಅತ್ಯಂತ ಸುಂದರ ಶಿವ ವಿಗ್ರಹಗಳಲ್ಲಿ ಒಂದಾದ ಲೋಕೇಶ್ವರ ವಿಗ್ರಹ ಇರುವ ಸ್ಥಳ ಇದು. ಪ್ರತಿ ಸಲವೂ ನಾನು ನನ್ನ ಗಮನಕ್ಕೆ ತರ್ತೇನೆ ಎಲ್ರಿಗೆ. ದೇವಸ್ಥಾನದ ಬಲಬದಿಯಲ್ಲಿ ಒಂದು ಲೋಕೇಶ್ವರ ವಿಗ್ರಹ ಉಂಟು. ಒನ್ ಆಫ್ ದಿ ಮೋಸ್ಟ್ ಮ್ಯಾಗ್ನಿಫಿಸೆಂಟ್, ಅತ್ಯಂತ ಸುಂದರವಾದ ವಿಗ್ರಹ ಅದು. ಇಲ್ಲಿ ಯಕ್ಷಗಾನ, ಆಟ, ಮೇಳ, ಪ್ರೇಕ್ಷಕರು, ಕ್ರೀಡೆಗಳು, ಅನೇಕ ವಿಷಯಗಳಿಗೆ ನೂರಾರು ವರ್ಷಗಳಿಂದ ಆಶ್ರಯ ಸ್ಥಾನವಾಗಿರುವ ಒಂದು ಸ್ಥಳ. ವಿರಳವಾಗಿ ಅಪೂರ್ವವಾಗಿ ಎಂಬಂತೆ ಸ್ವಲ್ಪ ಅರಣ್ಯವೂ ಉಂಟಿಲ್ಲಿ ನಗರದ ಮಧ್ಯೆ. ಹಾಗಾಗಿ ಹಳ್ಳಿಯ ವಾತಾವರಣ ಇರುವ ಒಂದು ಸುಂದರವಾದಂಥ ಸ್ಥಳ. ಇಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತಾ ಇವೆ. ಶರವು ಯಕ್ಷಗಾನ, ಶರವು ಬಾಲ ಯಕ್ಷಗಾನ, ಶರವು ವೃಂದಕ್ಕೆ 25 ವರ್ಷ ಆಯಿತು ನೋಡಿ. ನಾವು ನೋಡ್ತಾ ಇದ್ದಾಗೆ ಬಾಲಯಕ್ಷ ವೃಂದ ರವಿಯವರಿಗೆ ಸರಿಯಾಗಿ ಹೊಂದುತ್ತದೆ. ಅದು ಅವರು ಹಾಗೇ ಇದ್ದಾರೆ. ಬಾಲಯಕ್ಷ ವೃಂದವೇ 10 ವರ್ಷಗಳಿಂದ ಇಲ್ಲಿ ಸಪ್ತಾಹ ಮಾಡ್ತಾ ಇದ್ದಾರೆ. ಅನೇಕ ವರ್ಷಗಳಲ್ಲಿ ನಾನು ಬಂದಿದ್ದೇನೆ. ಈ ಥರದ ಸಂಸ್ಥೆಗಳು ಮಾಡ್ತಾ ಇರೋ ಸೇವೆ ಬಹಳ ದೊಡ್ಡದು. ವೇದಿಕೆಯಲ್ಲಿ ಎಲ್ಲ ಆತ್ಮೀಯರಿದ್ದಾರೆ. ನನಗೆ ಬಹಳ ಸಂತೋಷದ ವಿಷಯ, ಇವತ್ತು ಕಟೀಲ್ ಮುರಳಿ ಭಟ್ರಿಗೆ ಸನ್ಮಾನ. ಅದಕ್ಕೆ ನಾನು ಬಂದದ್ದು ಇವತ್ತು ಬಿಡುವಾಗಿರುವುದು. ವರ್ತಮಾನ ಕಾಲದ ಒಟ್ಟು ಯಕ್ಷಗಾನದ, ನಾನು ತೆಂಕುದಿಟ್ಟು ಅಂತ ಹೇಳೋದಿಲ್ಲ, ಒಟ್ಟು ಯಕ್ಷಗಾನದ ಹಿಮ್ಮೇಳದ ಮೂರ್ಧನ್ಯ ಕಲಾವಿದ ಪದ್ಯಾಣ ಶಂಕರನಾರಾಯಣ ಭಟ್ರು, ನಾದಶಂಕರ ಮತ್ತು ವನಜ ನಾದ, ಅದು ಒಟ್ಟಿಗೆ ಇರುವ ನಾದ ಶ್ರುತಿ ಅದು. ಹಾಗೆ ಹೆಡ್ ಮಾಸ್ಟ್ರು ಅವರು ರಿಟೈರ್ ಅಂತ ಕೇಳಿ ಈಗ ಗೊತ್ತಾಯ್ತು ನನಗೆ. ಆ ವಿದ್ಯಾಶ್ರಮ ಮತ್ತು ಎಲ್ಲ ಕಲಾಭಿಮಾನಿಗಳೇ, ತುಂಬ ಸಂತೋಷದ ಅನೇಕ ವಿಷಯಗಳು ಒಟ್ಟಿಗೆ ಬಂದ ಹಾಗೆ. ಸಪ್ತಾಹ ಹೌದು. ರವಿ ಎಲೆವರಾಯರು, ಮಧು ಎಲೆವರಾಯರು ನಮಗೆ ಆತ್ಮೀಯರು. ಕದ್ರಿಯ ಪರಿಸರ, ಕಬ್ಬಿನ ಮೇಲೆ ಜೇನು ಹುಟ್ಟಿನ ಹಾಗೆ ಅಂತ ಒಂದು ಮಾತುಂಟು ನಮ್ಮ ಭಾಷೆಯಲ್ಲಿ. ಕಬ್ಬೆ ಸಿಹಿ, ಅದರ ಮೇಲೆ ಜೇನು ಹುಟ್ಟು ಅಂತ. ಹಾಗೆ ನಮಗೆ ಪ್ರಿಯವಾದ ಒಂದು ಸಂಸ್ಥೆ, ನಮಗೆ ಅತ್ಯಂತ ಪ್ರಿಯರಾದ ಒಬ್ಬ ಕಲಾವಿದರನ್ನು ಸನ್ಮಾನಿಸ್ತಾ ಇದ್ದೀರಿ. ಮುರಳಿ ಭಟ್ರು ಹುಟ್ಟಿ ಬೆಳೆದದ್ದು ಹಲವು ಕಲೆಗಳ ಆಶ್ರಯ ಸ್ಥಾನವಾದ ಮತ್ತು ಯಕ್ಷಗಾನದ ಅತ್ಯಂತ ಪ್ರಾಚೀನ ಮೇಳಗಳಲ್ಲಿ ಒಂದಾದ ಕಟೀಲು ಮೇಳ ಇರುವಲ್ಲಿ. ಮುರಳಿ ಅಂತ ಅವರಿಗೆ ಹೆಸರು ಬರಲಿಕ್ಕೆ ಅದೇ ಕೊಳಲು ಕೃಷ್ಣ ಭಟ್ರ ಮಗ ಅಲ್ಲ ಅವರು. ಹಾಗೆ ಮುರಳಿ ಅಂತ ಅವನಿಗೆ ಹೆಸರಿಡೋದು. ಕೃಷ್ಣ ಅಂತ ಹೇಳಿ ಗುಪ್ಪ ಇಲ್ಲ, ಅವರು ಕೃಷ್ಣ ಅಲ್ಲೋ. ಹಾಗೆ ಕೊಳಲು ಕೃಷ್ಣ ಭಟ್ರ ಮಗ. ಮುಖ್ಯವಾಗಿ ಮೃದಂಗ, ಬೇರೆ ಕಲೆಗಳನ್ನು ಬಲ್ಲ. ಒಂದು ಹಂತದಲ್ಲಿ ವೇಷವು ಮಾಡಿರಬೇಕು ಅವರು ಮೊದಲು. ಕೃಷ್ಣ ಮಾಸ್ಟ್ರ ಪುಚ್ಚಕೆರೆಯವರ ಅವರು ಇದ್ದವರು ಬಣ್ಣ ಹಚ್ಚದ ಜನವೇ ಇಲ್ಲ ಅಲ್ಲಿ. ಅಂದರೆ ಒಂದು ವ್ಯವಸಾಯ ರಂಗಭೂಮಿ ಇರುವಲ್ಲಿ ಒಂದು ಹವ್ಯಾಸ ರಂಗಭೂಮಿ ಬೆಳೀಲಿಕ್ಕೆ ಯಾರಾದರೂ ಕನೆಕ್ಟಿಂಗ್ ಪರ್ಸನ್ ಬೇಕು. ಈ ಸಂದರ್ಭದಲ್ಲಿ ಮುರಳಿಯವರನ್ನು ಬೆಳೆಸಿರುವ ಅವರ ಹಿರಿಯರು ಕೊಳಲು ಕೃಷ್ಣ ಭಟ್ರು, ಹಾಗೆ ಕಟೀಲ್ ಆಸರಣ್ಣರು, ಪುಚ್ಚಕೆರೆ ಕೃಷ್ಣ ಭಟ್ರು, ಶ್ರೀನಿವಾಸ ಮಾಸ್ಟ್ರು, ಆಮೇಲೆ ನರಸಿಂಹ ಭಟ್ರು ಮತ್ತು ದಿವಾಣ ಭೀಮಭಟ್ರು ಮುಖ್ಯವಾಗಿ ಅವರಿಗೆ ಗುರುಗಳು. ಈ ಗುರು ಪರಂಪರೆಯಲ್ಲಿದ್ದು ಅವರ ಹಾಗೆ ಬಾರಿಸದೆ
ಅವರನ್ನು ಅನುಕರಿಸದೆ ಅನುಸರಿಸಿಕೊಂಡವರು. ಈ ಅನುಸರಣೆ ಬೇರೆ, ಅನುಕರಣೆ ಬೇರೆ ಅಲ್ಲ. ತೇಟ ಆಗಲಿಕ್ಕೆ ಪ್ರಯತ್ನ ಮಾಡಿ, ತೇಟ ಆಗಬಾರ್ದು. ಅವನ ಹಾಗೆ ಇವನಲ್ಲ. ಅವರಿಂದ ಏನು ಕಲ್ತಿದ್ದಾನೋ ಅದನ್ನು ಅರ್ಥಗಾರಿಕೆ ಆಗಲಿ, ರಂಗಸ್ಥಳದ ನಿರ್ವಹಣೆ ಆಗಲಿ, ಹಿರಿಯ ಕಲಾವಿದರಿಂದ ನಾವು ಅನುಸರಿಸಿಕೊಂಡೇ ಒಂದು ಸಂಪ್ರದಾಯ ಬೆಳೆಯುವುದು. ಆದರೆ ಒಬ್ಬನ ಹಾಗೆ ಒಬ್ಬ ಆದರೆ ಅದು ಕಲೆ ಆಗೋದಿಲ್ಲ. ಯಾಕಂದರೆ ದ ಒರಿಜಿನಲ್ ಈಸ್ ಆಲ್ವೇಸ್ ದೇರ್, ಯು ಕಾಂಟ್ ಇಮಿಟೇಟ್. ಮತ್ತು ಇಮಿಟೇಷನ್ ಈಸ್ ಆಲ್ವೇಸ್ ಇಮಿಟೇಷನ್, ಅದು ಒರಿಜಿನಾಲಿಟಿ ಅಲ್ಲ. ಇದನ್ನು ಕಲಾವಿದರು ಮೊದಲು ಅರ್ಥ ಮಾಡಬೇಕು. ಸುಲಭದ ಈಸಿ ವೇ ಆಫ್ ಪಾಪ್ಯುಲಾರಿಟಿ ಹೇಗೆ ಅಂದರೆ ಇಮಿಟೇಟ್ ಮಾಡೋದು. ನಮ್ಮಲ್ಲಿ ಇಮಿಟೇಟಿವ್ ಟ್ಯಾಲೆಂಟ್ ತುಂಬ ಇದೆ, ಕ್ರಿಯೇಟಿವ್ ಟ್ಯಾಲೆಂಟ್ ಕಡಿಮೆ ಇದೆ. ವಿ ವಾಂಟ್ ಕ್ರಿಯೇಟಿವ್ ಟ್ಯಾಲೆಂಟ್. ಎಲ್ಲರೂ ಕ್ರಿಯೇಟಿವ್ ಆಗಲಿ ಸಾಧ್ಯ ಇಲ್ಲ, ಎಲ್ಲರೂ ಅದ್ಭುತ ಎಲ್ಲರೂ ಶ್ರೇಣಿಯು ನರಸಿಂಹ ಭಟ್ರು ಆಗೋದಿಲ್ಲ. ಆದರೆ ಅಟೆಂಪ್ಟ್ ಮಾಡಬೇಕು, ನನ್ನದಾದ ಒಂದು ರೀತಿಯಲ್ಲಿ ನಾನು ಮಾಡಬೇಕಂತ. ಈ ರೀತಿಯ ಸಂಸ್ಕಾರವನ್ನು ಕೊಡುವುದಕ್ಕೆ ವ್ಯವಸಾಯಿಯಲ್ಲಿ, ಹವ್ಯಾಸಿಯಲ್ಲಿ, ಮಕ್ಕಳೊಟ್ಟಿಗೆ, ತಾಳಮದ್ದಲೆಯಲ್ಲಿ ನಮ್ಮೊಟ್ಟಿಗೆ ಮುರಳಿ ಭಟ್ರು ಸುಮಾರು ಕಳೆದ 40 ವರ್ಷಗಳಿಂದ ನಾವು ಒಡನಾಡಿಗಳು. ವೇದಿಕೆಯಲ್ಲಿ, ರಂಗದಲ್ಲಿ, ವೀಳ್ಯದ ಬೆಟ್ಟಿಗೆಯಲ್ಲಿ ಎಲ್ಲ ಕಡೆ ಒಟ್ಟಾಗುವವರು. ಹಾಗೆ ಅವರ ವೀಳ್ಯದ ಪೆಟ್ಟಿಗೆ ಅಂದರೆ ವೀಳ್ಯ ಮಾಡದವನು ಕೈ ಹಾಕಬೇಕು, ಅಷ್ಟು ಚೆಂದ ಅದು. ಇದೀಗ ನನ್ನ ಪ್ರಚಾರದಿಂದ ನಿಮಗೆ ಅಪಾಯ ಉಂಟು. ಹಾಗೆ ನಮ್ಮ ಆಕಾಶವಾಣಿ ತಂಡದಲ್ಲಿ ಅವರಿದ್ದಾರೆ, ಸಂತೋಷದಿಂದ ಇರುವರು. ಅವರು ಉದ್ಯೋಗಿಯಾಗಿ ಸರ್ಕಾರಿ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿದ್ದವರು. ಸಮಯವನ್ನು ಕಷ್ಟದಲ್ಲಿ ಹೊಂದಿಸಿಕೊಂಡು ಕಲಾ ಸೇವೆಯ ಪ್ರವೃತ್ತಿಯನ್ನು ಬಿಡದೆ ಸುಮಾರು ಕಾರ್ಕಳ, ಉಡುಪಿ ತಾಲೂಕಿನ ಅನೇಕ ಹವ್ಯಾಸಿಗಳೊಂದಿಗೆ ಬಹಳ ಸಹಕರಿಸುವರು. ವ್ಯವಸಾಯ ಮೇಳಗಳಿಗೂ ಅಗತ್ಯಕ್ಕೆ ಹೋಗಿದ್ದಾರೆ. ಈ ರಂಗಭೂಮಿಯ ಮರ್ಮವನ್ನು ಅರಿತವರು. ಈಗ ಕಸುಬಾಗಿ ಒಂದು ವಿಷಯವನ್ನು ತಿಳಿದು ಬಾರಿಸುವುದು, ಬಡಿಯುವುದು ಅದೊಂದು ಬೇರೆ ವಿಷಯ. ರಂಗದ ಮರ್ಮವನ್ನು ಅರಿಯುವುದು ಬೇರೆ. ಈಗ ಮೊದಲೆಗಾರರು ತುಂಬ ಇದ್ದಾರೆ. ಮೊದಲೇ ನಾನು ಸಹ ಬಾರಿಸ್ತೇನೆ. ಅದಕ್ಕೆ ಪದ್ಯ ಹೇಳೋದು ಯಾರು ಅಂತ ಗೊತ್ತಿಲ್ಲ. ಹಿಮ್ಮೇಳ ಅಂದರೆ ಏನು, ಹಿಮ್ಮೇಳದ ಕೆಲಸ ಏನು ಅಂತ ಡಾಕ್ಟರ್ ರಾಘವನಂಬಿಯವರನ್ನು ಹೇಳಿದ್ದಾರೆ. ಕೃತ್ಯ ಬೇಕು ಅಂತ, ಆ ಪೆಟ್ಟು ಏನು ಕೆಲಸ ಮಾಡುತ್ತದೆ ಅಂತ ಗೊತ್ತಿರಬೇಕು. ಹಾಗಾಗಿ ಮದ್ರೆಗಾರ, ಭಾಗವತ, ಹಾಸ್ಯಗಾರ ಇವರು ಸಮಾನ ಅಂತ ಹಿಂದೆ ಸಂಪ್ರದಾಯ. ಮದ್ರೆಗಾರ, ಭಾಗವತ, ಹಾಸ್ಯಗಾರ ಅವರು ಮೇಳವನ್ನು ಕಂಟ್ರೋಲ್ ಮಾಡೋದು. ಚೌಕಿಯನ್ನು ಇಡೀ ಹಾಸ್ಯಗಾರ, ರಂಗಸ್ಥಳದಲ್ಲಿ ಮದ್ರೆಗಾರ ಮತ್ತು ಭಾಗವತ. ಈ ಸಂಪ್ರದಾಯದಲ್ಲಿ ಪದ್ಯಾಣದ ದೊಡ್ಡ ಪರಂಪರೆ, ತಲಂಗಳ ಪದ್ಯಾಣದ ಪರಂಪರೆಯ ಒಂದು ಶ್ರೇಷ್ಠ ಫಲ ಶಂಕರನಾರಾಯಣ ಭಟ್ರು. ಈಗ 75 ಹತ್ರ ಇಲ್ಲ 65ರಲ್ಲಿ ಇಟ್ಟುಕೊಳ್ಳುವ ಹಾಗೆ ನಾದಶಂಕರನಾಗಿ. ಇನ್ನು ನೀವು 10 ವರ್ಷ ಮೊದಲೇ ಬಾರಿಸಿದರೆ ನಾನು 5 ವರ್ಷ ಅರ್ಥ ಹೇಳ್ತೇನೆ. ಅದನ್ನು ಎಗ್ರಿಮೆಂಟ್ ಮಾಡು. ಅಂದರೆ ನಾನು ಅರ್ಧ, ನಾನು ಮುಂದೆ ಇದ್ದೇನಲ್ಲ ಈಗಲೇ. ಅವರು ಮುರಳಿಯವರ ಆತ್ಮೀಯರು ಕೂಡ, ಹಿರಿಯಣ್ಣನಿಗೆ ಸಮಾನ. ಅವರು ಈ ಸನ್ಮಾನಕ್ಕೆ ಬಂದಿರೋದು ಸಂತೋಷ. ಮುರಳೀಧರ ಭಟ್ರನ್ನು ಹಾರ್ದಿಕವಾಗಿ ಅಭಿವಂದಿಸ್ತೇನೆ. ಇಂಥ ಸನ್ಮಾನ ಯೋಗಗಳು ಮತ್ತು ಭಾಗವಹಿಸುವ ಯೋಗಗಳು ನಿಮಗೆ ಆಗಾಗ ಒದಗಿ ಬರಲಿ. ಅದು ಒಂದು ಬೇಕು. ಸಮಾಜ ಮಾನ್ಯಾನ ಮಾನಯ ಅಂತ ಕಾಳಿದಾಸ ಹೇಳಿದ್ದಾರೆ. ಮಾನ್ಯರನ್ನು ಮಾನಿಸಬೇಕು. ದ ಸೊಸೈಟಿ ಆ್ಯಂಡ್ ದ ಗ್ರೂಪ್ ಆರ್ ಕಮ್ಯುನಿಟಿ ಇಸ್ ಜಡ್ಜ್ಡ್ ಬೈ ದ ಪೀಪಲ್ ಹೂಮ್ ಯು ಆನರ್. ಯಾರನ್ನು ನೀನು ಗೌರವಿಸ್ತಿ ಅನ್ನೋದರ ಮೇಲೆ ಆ ಸಮಾಜದ ಯೋಗ್ಯತೆ ಗೊತ್ತಾಗ್ತದೆ. ನಿಮ್ಮಿಂದ ಆಧರಿಸಲ್ಪಟ್ಟ ವ್ಯಕ್ತಿಗಳು ಯಾರು ಅಂತ. ಹಾಗೆ ಸರಯು ಅದು ರಾಮಕ್ಷೇತ್ರ ಹೌದು, ಕಲಾಕ್ಷೇತ್ರ ಹೌದು. ಸರಯು ಶಬ್ದವೇ ಹಾಗೆ. ಅದನ್ನು ಬಹಳ ಸಾಹಸದಿಂದ 1 ಮ್ಯಾನ್ ಮಿಲಿಟರಿ, 1 ಮ್ಯಾನ್ ಆರ್ಮಿಯಾಗಿ ನಡೆಸ್ತಾ ಇರುವವರು. 2 ಮ್ಯಾನ್ ಆರ್ಮಿ. ಒಂದು ಮಧುಸೂದನ ರಾಯರು ಮತ್ತು ರವಿ ಅಲೆವರಾಯರು ಮತ್ತು ಅವರ ವೃಂದ ಬಂದ ಕೂಡಲೇ ಬಾರಿಕೆ ಕೊಡುವ ಕೆಲಸ ಮಕ್ಕಳಿಗೆ ಕೊಟ್ಟಿದ್ದಾರೆ. ಯಕ್ಷಗಾನ ಅಂದರೆ ಅದೊಂದು ಆತಿಥ್ಯದ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಬೇಕು, ಕೆಲಸ ಮಾಡಿಸೋದಲ್ಲ ಅದು. ಬಂದ ಕೂಡಲೇ ಹೇಳಿದ್ದಾರೆ. ಬಂದ ಕೂಡಲೇ ನನಗೆ ಜೋರು ಮಾಡಿದ ಒಬ್ಬ. ಯಾಕೆ, ನಾನು ಕಾಪಿ ಕುಡಿಯೋದಿದ್ದರೆ ಇವರು ಜೋರು ಮಾಡ್ತಾರೆ, ಅದಕ್ಕೆ ನಾನು ಕಾಪಿ ಕೊಡ್ತಾರೆ. ಮಕ್ಕಳಿಗೆ ಜೋರು ಮಾಡ್ತಾರಲ್ಲ ಅವರು. ಹಾಗೆ ಇಟ್ ಈಸ್ ನಾಟ್ ಎ ಕಂಪಲ್ಷನ್, ಇಂಪೆರೇಟಿವ್ ಆಗಿ ಅದು ನಡಿಬೇಕಂತ. ಯಕ್ಷಗಾನದ ವಲಯ ಸಂಸ್ಕಾರವನ್ನು ಬೆಳೆಸುವ ರೀತಿ. ಅದಕ್ಕಾಗಿ ನಾವು ಚೌಕಿ ಪೂಜೆ ನೋಡಬೇಕು, ಮಂಗಲ ನೋಡಬೇಕು, ಆಗ ಆಟ ನೋಡಬೇಕು, ಕಲಾವಿದರನ್ನು ನೋಡಬೇಕು. ಕಲೆ, ಕಲಾವಿದ. ಒಂದು ಸಂಘಟನೆ ಇಲ್ಲದೆ ಕಲಾವಿದ ಇಲ್ಲ, ಕಲಾವಿದ ಇಲ್ಲದೆ ಸಂಘಟನೆ. ಈಗ ವೇದಿಕೆ ಕೊಡದಿದ್ದರೆ, ಈಗ ನನ್ನ ಭಾಷಣ ಇಲ್ಲಿ ಮನೆಯಲ್ಲಿ ಮಾಡೋದಾ? ಮನೆಯಲ್ಲಿ ಮೊದಲೇ ಕೇಳುವುದಿಲ್ಲ ನನ್ನ ಭಾಷಣ. ಇಷ್ಟು ಮೊದಲಿದ್ದೇ ಹೆಚ್ಚು ಅಂತ ಹೇಳ್ತಾರೆ. ಸುಮ್ಮನೆ ಕೂತ್ರೆ ಕೊಡ್ತಾರೆ ಸ್ವಲ್ಪ.
ಗಂಟೆಗೆ 1,000. ಹಾಗೆ ಈ ಸಂತೋಷ ಬಹುಕಾಲ ವರ್ಧಿಸಲಿ. ಮುರಳೀಧರ್ ಭಟ್ರು ಮುಂದೆ ಸನ್ಮಾನಿತರಾಗುವವರನ್ನು ಕೂಡ ಅಭಿನಂದಿಸ್ತೇನೆ. ಮತ್ತು ದಶಮಾನೋತ್ಸವ 25 ವರ್ಷ. ಈಗ ಅಲೆವರಾಯರು ಬ್ರದರ್ಸು ಮತ್ತು ಅವರ ಇಡೀ ಸಂಘಟನೆ ಯೋಚಿಸಬೇಕಾದ ಸಮಯ ಕೂಡ. ಈಗ ನಾವು ಬೇರೆ ಏನು ಮಾಡ್ಬೋದಂತ ಮಾಡಿದ್ದೇನೆ ಮಾಡಬೇಕು, ಆಟ ಆಡಬೇಕು, ಸಭಾಲಕ್ಷಣ ಅದೆಲ್ಲ ಮಾಡಿದ್ದೇನೆ ಮಾಡೋದಲ್ಲ. ಆದರೆ ಹೊಸ ರೀತಿಯಲ್ಲಿ ರಂಗಭೂಮಿಯಲ್ಲಿ ಕಲೆಯನ್ನು ವಿತರಿಸುವ ಕ್ರಮ. ಈಗ ಒಂದೇ ಒಂದು ಪ್ರಸಂಗ, ಹರಿಶ್ಚಂದ್ರ ಚರಿತ್ರೆ, ಆ ಮೇಳದ್ದು ಒಂದು, ಈ ಮೇಳದ್ದೊಂದು. ಹಿಂದೆ ಕಾಂಪಿಟೇಷನ್, ತುಳುನಾಡು ಸರಿ ಯಾವ ಮೇಳದು ಒಳ್ಳೆಯದಂತ, ಒಂದೇ ಕಥೆ ಕೊಡುವ ಕ್ರಮ ಬೇರೆ. ವಿತರಿಸುವ ವಿಧಾನ ಕಲೆಯಲ್ಲಿ ಯೋಚಿಸಬೇಕು. ಈಗ ದೇವಿ ಮಹಾತ್ಮೆ ಅಂತ ಪ್ರಸಂಗ ಇದೆ, ಒಂದು ಸಮಾಜವೇ ಶಕ್ತಿಯನ್ನು ನಿರ್ಮಾಣ ಮಾಡಿ ದುಷ್ಟ ದಮನ ಮಾಡುವ ಕಥೆ ಅದು. ಇದನ್ನು ಕೊಡುವ ಇಂಟರ್ಪ್ರಿಟೇಷನ್ ಬೇರೆ ಬೇರೆ ಥರ ಮಾಡ್ಬೋದು. ಮಕ್ಕಳ ಯಕ್ಷಗಾನ ಅಂದರೆ ಏನು? 2 ದೊಡ್ಡವರ ಪ್ರಸಂಗವನ್ನು ಮಕ್ಕಳು ಆಡೋದು, ಅದು ಒಂದು ಮಕ್ಕಳ ಯಕ್ಷಗಾನ, ಚಿಲ್ಡ್ರನ್ ಟ್ರೂಪ್. ವೇಷ ದೊಡ್ಡವರದ್ದೇ. ಇನ್ನೊಂದು ಮಕ್ಕಳ ಭಾವನೆ, ಅವರ ಎಡಾಲಸೆನ್ಸು, ಸಣ್ಣವರದ್ದು ಮಕ್ಕಳ ಭಾವನೆಯನ್ನು ರಂಗಸ್ಥಳದಲ್ಲಿ ತೋರಿಸುವ ಕಥಾನಕ. ಮಹಿಳಾ ಯಕ್ಷಗಾನವು ಹಾಗೆ. ಮಹಿಳಾ ಯಕ್ಷಗಾನ ಮಹಿಳಾವಾದ ಅಲ್ಲ, ಆದರೆ ಮಹಿಳೆಯ ಸೂಕ್ಷ್ಮ ಭಾವನೆಗಳನ್ನು ತೋರಿಸುವ ರೀತಿಯ ರಂಗಭೂಮಿ ನಿರ್ಮಾಣ ಆಗಬೇಕು. ಅದಕ್ಕಾಗಿ ಮಹಿಳೆಯರ ತಂಡದಲ್ಲಿ ಸ್ತ್ರೀ ಪಾತ್ರ ಹೇಳಲಿಕ್ಕೆ ನಾನು ತಯಾರಿದ್ದೇನೆ. ಹೌದು, ಅವರ ಮಹಿಳೆಯರ ತಂಡ ಅಲ್ಲ, ಪುರುಷ ಪಾತ್ರ ಅವರು ಹೇಳಬೇಕಲ್ಲ. ಹಾಗೆ ರಂಗಭೂಮಿಯ ಬೆಳವಣಿಗೆಗೆ ತುಂಬ 2-3 ಜಿಲ್ಲೆಗಳಲ್ಲಿ 100ಕ್ಕೂ ಮಿಕ್ಕಿದ ಹವ್ಯಾಸಿ ಸಂಸ್ಥೆಗಳು ತುಂಬ ಕೆಲಸ ಮಾಡ್ತವೆ. ಅದರಲ್ಲಿ ಒಂದು ಅಗ್ರಗಣ್ಯ ಸಂಸ್ಥೆ ನಮ್ಮ ಶರಯು ಬಾಲಯಕ್ಷ ವೃಂದ, ಮಕ್ಕಳ ಮೇಳ ಮತ್ತು ಹಿರಿಯರದ್ದು. ಅದಕ್ಕಾಗಿ ರವಿ ಅಲೆವರಾಯರು ನಾನು ಅಭಿನಂದಿಸುವುದಲ್ಲ, ನನ್ನಿಂದ ಕಿರಿಯವರಾದರೂ ಅಭಿವಂದಿಸ್ತೇನೆ. ಸನ್ಮಾನಿತರನ್ನು ಅಭಿವಂದಿಸಿ, ಕಲಾವಿದರನ್ನು ಅಭಿನಂದಿಸಿ ವಿರಮಿಸ್ತೇನೆ. ವಿಶುದ್ಧ ಜ್ಞಾನದೇಹಾಯ ತ್ರಿವೇದಿ ದಿವ್ಯಚಕ್ಷುಷೆ ಶ್ರೇಯಪ್ರಾಪ್ತಿ ನಿಮಿತ್ತಾಯ ನಮಃ ಸ್ವಭಾರತಾರಣೆ. ಓಂ ಸ್ವಸ್ತಿ. ಇಲ್ಲಿ ಇನ್ನೊಂದು ವಿಷಯ ಸೇರಿಕೊಂಡಿದೆ. ಆಗ ನಾನು ಹೇಳಿದ ಗಾದೆಗೆ ಸರಿಯಾಯಿತು. ಬಡಗುತಿಟ್ಟಿನ ಪ್ರಸಿದ್ಧ ಬಣ್ಣದ ವೇಷಧಾರಿ ಸಕ್ಕಟ್ಟು ಲಕ್ಷ್ಮೀನಾರಾಯಣಯ್ಯ, ಒಳ್ಳೆಯ ವೇಷಧಾರಿ, ತುಂಬ ಸಜ್ಜನ, ನನಗೆ ವೈಯಕ್ತಿಕವಾಗಿ ಗೊತ್ತಿದ್ದವರು. ಅವರು ಕಾರಂತರ ತಂಡಗಳಲ್ಲಿ, ಯಕ್ಷರಂಗ ತಂಡದಲ್ಲಿಯೂ ಮತ್ತು ಅವರ ಸಾಂಪ್ರದಾಯಿಕ ತಂಡದಲ್ಲಿಯೂ 20-25 ವರ್ಷ ಕೆಲಸ ಮಾಡಿದೆ. ಕಾರಂತರಿಗೆ 25 ವರ್ಷ ಹೊಂದಾಣಿಕೆ ಆದರೂ ಅಂತಾದರೆ ಸಾಕದು, ಅದೇ ಒಂದು ಸರ್ಟಿಫಿಕೇಟ್. ಒಳ್ಳೆಯ ಬಣ್ಣದ ವೇಷ. ಬಡಗುತಿಟ್ಟಿನಲ್ಲಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಬಣ್ಣದ ವೇಷದ ವಿಭಾಗ ಸ್ವಲ್ಪ ತೆಂಕುತಿಟ್ಟಿನ ಹಾಗೆ ಅಲ್ಲ, ಸ್ವಲ್ಪ ದುರ್ಬಲ ವಿಭಾಗ. ಅದರ ಪುನರುಜ್ಜೀವನ ಮಾಡಿ ಅಳೆದು ಹೋಗ್ತಾ ಇದ್ದ ಬಣ್ಣದ ವೇಷದ ಪರಂಪರೆಯನ್ನು ಎತ್ತಿ ಹಿಡಿದವರು ಬೆಲ್ತೂರು ರಾಮ, ಸಕ್ಕಟ್ಟು ಲಕ್ಷ್ಮೀನಾರಾಯಣಯ್ಯ, ಬಣ್ಣದ ಕುಷ್ಟ, ಈಗ ಒಂದು 3-4 ಜನ. ಅವರಲ್ಲಿ ನೋಡ್ತಾ ಇದ್ದಾಗೆ ಸಕ್ಕಟ್ಟು ಅವರದ್ದು 100ನೇ ವರ್ಷ ಈಗ. ನಾನು ಅವರ ಒಡನಾಡಿ ತಿರುಗಾಡಿದ್ದೇವೆ ನಾವು ಒಟ್ಟಿಗೆ. ಒಂದು ತಾಳಮದಲ್ಲಿ ಅರ್ಥವೂ ಹೇಳಿದ್ದಾರೆ ನಮ್ಮೊಟ್ಟಿಗೆ. ಅವರ ಅರ್ಥಧಾರಿ ಅಲ್ಲ, ನಾನು ಹೇಳ್ಕ ಅರ್ಥ ಆಯಿತು ಅಂತ ಹೇಳಿ ಬಂದು ಅರ್ಥ ಹೇಳಿದ್ದಾರೆ ನಮ್ಮ ತಂಡದಲ್ಲಿ. ತುಂಬ ಸಂತೋಷವಾಗಿ ಎಲ್ಲರೊಂದಿಗೆ ಒಡನಾಡುವ ಆತ್ಮೀಯ ವ್ಯಕ್ತಿ. ಅವರ ಮಕ್ಕಳು ಮೊಮ್ಮಕ್ಕಳು ಅವರ ಲೆಜೆಸಿ, ಕೊಡುಗೆ ಏನು ಅಂತ ಜನರ ಮುಂದೆ ತರ್ತಾ ಇದ್ದಾರೆ. ಒಬ್ಬ ಕಲಾವಿದನು ನೆನಪಿಸುವುದು ಒಂದು ವಿಭಾಗ. ಇನ್ನೊಂದು ಬಣ್ಣದ ವೇಷ. ಬಣ್ಣದ ವೇಷ ಪುನರುಜ್ಜೀವನಗೊಳ್ಳಬೇಕಾದ ಒಂದು ವಿಷಯ, ಮುಖ್ಯವಾಗಿ ಬಡಗುತಿಟ್ಟು ಮತ್ತು ಉತ್ತರ ಕನ್ನಡದಲ್ಲಿ. ಅದಕ್ಕಾಗಿ ನಿಮಗೆಲ್ಲ ನೆನಪಿರುವುದು, ಕಲಾರಂಗದವರು ಬಣ್ಣದ ವೇಷಧಾರಿಗಳಿಗೆ ಮಾತ್ರ ಮೇಳದಲ್ಲಿ ಸ್ಪೆಷಲ್ ಪೇಮೆಂಟ್ಸ್ ಕೂಡ ಮಾಡಿದ್ದಾರೆ. ಯಾಕೆಂದರೆ ಬಣ್ಣದ ವೇಷದವರಿಗೆ ಅಲ್ಲಿ ಯಾವುದು ಪ್ರಧಾನ ಸ್ಥಾನ ಅಲ್ಲದರಿಂದ ಅಂಥ ಪ್ರಧಾನ ವೇಷಧಾರಿಗಳ ವೇತನ ಇಲ್ಲ ಅವರಿಗೆ. ಹಾಗಾಗಿ ಒಂದು ಹೆಚ್ಚು ಪ್ರೋತ್ಸಾಹಧನ, ಫಿಸಿಕಲಿ ವರ್ಕ್ ಕೂಡ ಜಾಸ್ತಿ. ಬಣ್ಣಗಾರಿಕೆ ದೊಡ್ಡ ಕಲೆ ಕೂಡ ಅದು. ಅಂಥ ಒಂದು ಶ್ರೇಷ್ಠ ಕಲೆಯನ್ನು ತನ್ನ ಬದುಕಿನಲ್ಲಿ 60 ವರ್ಷಗಳ ಕಾಲ ತಿರುಗಾಟ ಮತ್ತು ಹವ್ಯಾಸಿ ವ್ಯವಸಾಯ ಮತ್ತು ಪ್ರಾಯೋಗಿಕ ತಂಡಗಳಲ್ಲಿ ಮುನ್ನಡೆಸಿದ ಮತ್ತು ಕೊಡುಗೆಯನ್ನು ಕೊಟ್ಟ ಸಕ್ಕಟ್ಟು ಲಕ್ಷ್ಮೀನಾರಾಯಣನವರನ್ನು ಹಾರ್ದಿಕವಾಗಿ ನೆನಪಿಸಿಕೊಳ್ತೇನೆ. ಮತ್ತು ಅವರ ನೆನಪು, ಸ್ಮೃತಿ ಯಕ್ಷಗಾನದಲ್ಲಿ ಬಣ್ಣದ ವೇಷದ ವಿಭಾಗದ ಪುನರುಜ್ಜೀವನಕ್ಕೆ ಪ್ರೇರಣೆಯಾಗಲಿ ಅಂತ ಹಾರೈಸ್ತೇನೆ. 2ನೇ ದಿವಸದ ಈ ಕಾರ್ಯಕ್ರಮದಲ್ಲಿ ಗೌರವವನ್ನು ಸ್ವೀಕರಿಸಲಿಕ್ಕಿರುವಂಥ ಮುರಳೀಧರ್ ಭಟ್ರು ಕಟೀಲು, ದಯವಿಟ್ಟು ಅವರು ಆಸನ ಪೀಠದಲ್ಲಿ ಅಲಂಕೃತರಾಗಬೇಕು ಅಂತ ವಿನಂತಿಸ್ತಾ, ಸಂಸ್ಥೆಯ ವತಿಯಿಂದ ನಮ್ಮ ಪ್ರಶಸ್ತಿಯನ್ನು ಇವತ್ತು ಸ್ವೀಕಾರ ಮಾಡಿಕೊಳ್ಳಿಕ್ಕಿದ್ದಾರೆ. ಡಾಕ್ಟರ್ ಪ್ರಭಾಕರ್ ಜೋಶಿ ಅವರು ಶಾಲು ಓದಿಸಿ ಅವರನ್ನು ಅವರ ಗೌರವ ಪತ್ರ ಇದೆ. ಒಂದು ನಿಮಿಷ
ಅವರ ಗೌರವ ಪತ್ರ ಇದೆ, ಅದನ್ನು ಪೂರ್ಣಿಮಾರಾವ್ ಪೇಜ ಅವರ ವೇದಿಕೆಯಲ್ಲಿ ವಾಚಿಸಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಸರಯು ಸಪ್ತಾಹದಲ್ಲಿ ಕಟೀಲು ಶ್ರೀ ಮುರಳೀಧರ್ ಭಟ್ ಇವರ ಸನ್ಮಾನ ಪತ್ರವನ್ನು ಓದಲು ಬಹಳ ಸಂತೋಷಗಳಾಗಿದ್ದೇನೆ. ಶ್ರೀ ಮಂಜುನಾಥಾಯ ನಮಃ. ಸರಯು ಬಾಲ ಯಕ್ಷವೃಂದ ರಿಜಿಸ್ಟರ್ಡ್, ಕೋಡಿಕಲ್, ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಥಮ ಮಕ್ಕಳ ಮೇಳ ಬಣ್ಣದ ಸಕ್ಕಟ್ಟು ಲಕ್ಷ್ಮೀನಾರಾಯಣಯ್ಯ ಜನ್ಮ ಮಹೋತ್ಸವ ಸಮಿತಿ ಇವರ ಜಂಟಿ ಆಶ್ರಯದಲ್ಲಿ ಕದ್ರಿ ದೇವಳದ ಸಹಯೋಗದೊಂದಿಗೆ ಸರಯು ಸಪ್ತಾಹ 2026 ಓರ್ವ ಶ್ರೇಷ್ಠ ಸಾಧಕ, ಲೇಖಕ, ಪರಿಣಿತ, ಹಿಮ್ಮೇಳ ಮುಮ್ಮೇಳಗಳ ಕಲಾವಿದ, ಹಿಮ್ಮೇಳ ಗುರುವಾಗಿ ಮಾರ್ಗದರ್ಶಿಸುತ್ತಿರುವ ಕಟೀಲು ಶ್ರೀ ಮುರಳೀಧರ ಭಟ್ ಇವರಿಗೆ ಸನ್ಮಾನ ಪತ್ರ. ಪ್ರಾಜ್ಞ ಹಿರಿಯರೇ, ಕಟೀಲು ಶ್ರೀ ಕೊಳಲು ಕೃಷ್ಣ ಭಟ್ ಹಾಗೂ ಶ್ರೀಮತಿ ರಾಧಾ ಅಥವಾ ಪಾರ್ವತಿ ಭಟ್ ಇವರ ಪುತ್ರರಾಗಿ 8/9/1958 ಜನಿಸಿ ಬಂದಿರಿ. ಯಕ್ಷಗಾನ ಸಹಿತ ಅನೇಕ ಹಿಮ್ಮೇಳ ವಾದ್ಯಗಳ ಪೂರ್ಣ ಪರಿಚಯವಿದ್ದ ತಂದೆಯವರಿಂದಲೇ ಕಲೆ ತಮಗೆ ರಕ್ತವಾಹಿನಿಯಾಗಿ ಒಲಿದು ಬಂತು. ಸಂಗೀತ ರಾಗಗಳನ್ನು ಯಕ್ಷಗಾನಕ್ಕೆ ಅಳವಡಿಸಿ ಭಾಗವತರಾಗಿ ಅಂದು ಸಾಧಿಸಿದ ಸಾಹಸಕ್ಕೆ ಆ ಕಾಲದ ಪ್ರಸಿದ್ಧರನೇಕರು ತಲೆದೂಗಿ ಮೆಚ್ಚುಗೆ ಸೂಚಿಸಿದ್ದರು. ಕಟೀಲು ಐಕಳಗಳಲ್ಲಿ ಪ್ರೌಢಶಿಕ್ಷಣ ಪೂರೈಸಿ ಉಡುಪಿಯ ಶ್ರೀ ಪೂರ್ಣಪ್ರಜ್ಞ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಪಡೆದಿರಿ. ಮಾತೋಶ್ರೀಯವರು ಕಲಾ ಆರಾಧಕೆಯಾಗಿದ್ದುದು ಇಂದು ತಮಗೆ ಇಂತಹ ಕೀರ್ತಿಯನ್ನು ತಂದಿತ್ತಿತು. ಆರಂಭಿಕ ತರಗತಿಗಳಿಂದಲೇ ಯಕ್ಷಗಾನ ನಾಟ್ಯ ಕಲಿಕಾರಂಭಿಸಿದಿರಿ. ವಿದ್ವಾನ್ ಪುಚ್ಚಿಕೆರೆ ಕೃಷ್ಣ ಭಟ್ಟರು ಮೂಲ ಗುರು. ನಂತರ ಅಳಕೆ ರಾಮಯ್ಯ ರೈ ಯವರ ಶಿಬಿರದಲ್ಲಿ ತೆರೆ ಕ್ಲಾಸ್, ಸಭಾ ಕ್ಲಾಸ್ಗಳ ಕಲಿಕೆಯೂ ನಡೆಯಿತು. ಕಾಂಚನ ನಾರಾಯಣ ಭಟ್ಟರಿಂದ ಚೆಂಡೆ ಮದ್ದಲೆಯ ಕಲಿಕೆ ಆರಂಭ. ಯಕ್ಷಗಾನ ದಿಗ್ಗಜರಿಂದ ಲಯ ಛಂದಸ್ಸುಗಳ ಅಭ್ಯಾಸ. ಆಗಲೇ ಅನೇಕ ಪ್ರಸಂಗಗಳು ತಮಗೆ ಕಂಠಸ್ಥವಾಗಿದ್ದುವು. ದೀವಾಣ ಭೀಮ ಭಟ್ಟರಿಂದ ವಿದ್ಯುಕ್ತವಾಗಿ ಹಿಮ್ಮೇಳದ ಕಲಿಕೆ ಸೂಕ್ಷ್ಮಗಳನ್ನು ಕರಗತಗೊಳಿಸಿಕೊಂಡಿರಿ. ಯಕ್ಷಗಾನದ ಉದ್ದೇಶಕ್ಕಾಗಿ ದೇಶಾದ್ಯಂತ ತಿರುಗಾಟವು ತಮ್ಮಲ್ಲಿ ಆತ್ಮವಿಶ್ವಾಸ ಹಾಗೂ ಅದಮ್ಯ ಅನುಭವಗಳನ್ನು ನೀಡಿತು. ಕುದುರೆಮುಖ ಹಾಗೂ ಬೈಲೂರಿನಲ್ಲಿ 25 ವರ್ಷಗಳ ಕಾಲ ಯಕ್ಷಗಾನ ನಿರ್ದೇಶನ ತಮ್ಮಲ್ಲಿನ ಗುರುತ್ವವನ್ನು ಸಾರಿತು. ದೂರ ಸಂಪರ್ಕ ಇಲಾಖೆಯಲ್ಲಿ ಉದ್ಯೋಗಿಯಾಗಿ ಜನಾನುರಾಗಿ ಸಂಪರ್ಕಗಳನ್ನು ಉಳಿಸಿಕೊಂಡಿರಿ. ತುಳುವಿನಲ್ಲಿ ದೇವಿ ಮಹಾತ್ಮೆ, ಶನೀಶ್ವರ ಮಹಾತ್ಮೆಗಳು ಪ್ರಕಟಿತ ಕೃತಿಗಳು. ಕಳತ್ತೂರು, ಮಿಜಾರು ಕ್ಷೇತ್ರಗಳ ಸ್ಥಳ ಪುರಾಣಕ್ಕೂ ಪದ್ಯಗಳನ್ನು ರಚಿಸಿ ರಂಗ ನಿರ್ದೇಶನ ಮಾಡಿದಿರಿ. ಇನ್ನೂ ಹಲವು ಪ್ರಸಂಗಗಳು ಪ್ರಕಟವಾಗಲು ಕಾಯುತ್ತಿವೆ. ಅವು ಕೈಗೂಡಲಿ ಎಂಬುದೇ ನಮ್ಮ ಅಪೇಕ್ಷೆ. ಮಡದಿ ಶ್ರೀಮತಿ ಸವಿತಾ ಮುರಳೀಧರ್ ಭಟ್ ಮಕ್ಕಳಾದ ಸ್ವಾತಿ, ಸಚಿನ್ ರವರೊಂದಿಗಿನ ತಮ್ಮ ಜೀವನ ಸಾಂಗತ್ಯ ಬದುಕಿನ ಉದ್ದಕ್ಕೂ ಸಂತಸವನ್ನೀಯಲಿ ಎಂದು ಹಾರೈಸುತ್ತಾ ಸನ್ಮಾನವನ್ನು ತಮಗರ್ಪಿಸುತ್ತಾ ಇದ್ದೇವೆ. ಶ್ರೀ ಮಧುಸೂದನ ಅಲೆವರಾಯ ವರ್ಕಾಡಿ, ಸರಯು ಬಾಲ ಯಕ್ಷವೃಂದ ರಿಜಿಸ್ಟರ್ಡ್. ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು ಗೌರವ ಸಂಚಾಲಕರು, ಸರಯು ಬಾಲ ಯಕ್ಷವೃಂದ ರಿಜಿಸ್ಟರ್ಡ್. ಶ್ರೀ ರವಿ ಅಲೆವರಾಯ ವರ್ಕಾಡಿ ಯಕ್ಷಗುರು ಹಾಗೂ ನಿರ್ದೇಶಕರು, ಸರಯು ಬಾಲ ಯಕ್ಷವೃಂದ ರಿಜಿಸ್ಟರ್ಡ್. ಶ್ರೀಮತಿ ವಿಜಯಲಕ್ಷ್ಮಿ LN ಅಧ್ಯಕ್ಷೆ, ಸರಯು ಮಹಿಳಾ ವೃಂದ. ಸ್ಥಳ ಕದ್ರಿ ದೇವಳದ ರಾಜಾಂಗಣ. ಎಲ್ಲ ಅತಿಥಿಗಳು ಗೌರವ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ಡಾಕ್ಟರ್ ಪ್ರಭಾಕರ್ ಜೋಶಿ ಅವರು ಶಾಲೋದಿಸುವ ಮೂಲಕ ಶಂಕರನಾರಾಯಣ ಭಟ್ ಪದ್ಯಾಣ ಗೌರವದ ಹಾರಾರ್ಪಣೆಯನ್ನು ಮಾಡುವ ಮೂಲಕ ನಮ್ಮ ಹಿರಿಯರಾದಂಥ ಮುಖ್ಯೋಪಾಧ್ಯಾಯರು ಗೋಪಾಲಕೃಷ್ಣ ಭಟ್ರವರು ನಮ್ಮ ಶಾಸ್ತ್ರೀಯ ಪೇಟವನ್ನು ಧರಿಸುವ ಮೂಲಕ ಹಾಗೂ ಫಲತಟ್ಟೆ ಮತ್ತು ಸನ್ಮಾನ ಪತ್ರವನ್ನು ನೀಡುವ ಮೂಲಕ ಗೌರವಿಸ ವಾಣಿಯಕ್ಕ ಪದ್ಯಾಣ ವಾಣಿಯವರು ಫಲತಟ್ಟೆಯನ್ನು ನೀಡುವ ಮೂಲಕ ವಿದ್ಯಾ ಶರ್ಮಾ ಅವರು ಸ್ಮರಣಿಕೆಯನ್ನು ನೀಡುತ್ತಾ ಪೂರ್ಣಿಮಾರಾವ್ ಪೇಜ ಅವರು ಸನ್ಮಾನ ಪತ್ರವನ್ನು ನೀಡುತ್ತಾ ಗೌರವಿಸಬೇಕು ಎಂದು ವಿನಂತಿಸ್ತಾ ಇದ್ದೇವೆ.
ಎರಡನೇ ದಿನದಿಂದ ಈ ಗೌರವವನ್ನು ಸ್ವೀಕರಿಸಿದಂಥ ಮುರಳೀಧರ್ ಭಟ್ ಕಟೀಲ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ಇವತ್ತು ಎಲ್ಲ ವಿದ್ವಾಂಸರು ನಮಗೆ ಬೇರೆ ಬೇರೆ ರೀತಿಯಲ್ಲಿ ಯಕ್ಷಗಾನಕ್ಕೆ ಕೊಡುಗೆಯನ್ನು ಕೊಟ್ಟವರು, ಯಕ್ಷಗಾನದ ಪ್ರಸ್ತುತಿಯನ್ನು ಮಾಡಲಿಕ್ಕೆ ಸದವಕಾಶ ಮಾಡಿಕೊಟ್ಟವರು ಡಾಕ್ಟರ್ ಪ್ರಭಾಕರ್ ಜೋಶಿಯವರು ಇವತ್ತು ಅಭಿನಂದನಾ ಮತ್ತು ಪ್ರಸ್ತಾವನೆ ಕೂಡ ಮಾಡಿ ನಮ್ಮನ್ನು ಹರಿಸಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ಎಲ್ಲ ಅತಿಥಿಗಳಿಗೂ ನಮ್ಮ ಧನ್ಯವಾದವನ್ನು ನೀಡುತ್ತೆ. ಮಾತಾಡ್ತೀರಾ? ಮುರಳೀಧರ್ ಭಟ್ ಅವರು ಕೂತ್ಕೊಳ್ಳುವಾಗಲೇ ಹೇಳಿಬಿಟ್ರು. ಅವರು ಕಾರ್ಯಕ್ರಮ ಮತ್ತೆ ಮುಂದುವರಿಸ್ತೇವೆ. ಎಲ್ಲರಿಗೂ ಕೂಡ ಧನ್ಯವಾದ ನೀಡ್ತಾ ಕಾರ್ಯಕ್ರಮ ಮುಂದುವರಿಸ್ತೇವೆ. ನಮ್ಮ ಅಧ್ಯಕ್ಷರಾದಂಥ ಮಧುಸೂದನ್ ಅವರು ಎಲ್ಲರಿಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕು ಎಂದು ವಿನಂತಿಸ್ತಾ ಇದ್ದೀವಿ. ಪ್ರತಿದಿನವೂ ಕೂಡ 5 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ. ಅರ್ಧ ಗಂಟೆಯಲ್ಲಿ ವಿಶೇಷ ಕಲಾವಿದರನ್ನು ಗೌರವಿಸುವ ಕಾರ್ಯಕ್ರಮವನ್ನು ಯೋಜಿಸಿಕೊಂಡು ಬಂದಿದ್ದೇವೆ. ನಿನ್ನೆ ದಿವಸ ಯಕ್ಷಗಾನಕ್ಕೆ ಕೊಡುಗೆ ಕೊಟ್ಟಂಥ ವಾಲ್ಟರ್ ಅವರನ್ನು ಗೌರವಿಸುವ ಮುಖೇನ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಕೊನೆಯ ದಿವಸ ತನಕ, ಅಂದರೆ ಈ ವರ್ಷ ಸಪ್ತಾಹಕ್ಕಿಂತ 1 ದಿನ ಹೆಚ್ಚು, ಬರುವ ಸೋಮವಾರ ತನಕ ಕೊನೆ, ಪ್ರತಿ ದಿವಸ ಕಾರ್ಯಕ್ರಮ ಇದೆ. ತಾವುಗಳೆಲ್ಲ ಆಗಮಿಸಬೇಕು ಎಂದು ವಿನಂತಿಸ್ತಾ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ರಮ ನಿರ್ವಹಿಸಲಿಕ್ಕೆ ವೇದಿಕೆಯನ್ನು ಸಿದ್ಧಗೊಳಿಸ್ತಾ ಇದ್ದೀವಿ. ಶುಭ.